Now take the next problem. Same type but different values. That's it. Suppose that a number of cars. Suppose that a number of cars pass through a car wash between 4 to 5 p.m. with the following probability distribution. Right? I'll repeat. Suppose that a number of cars pass through a car wash between 4 to 5 p.m. with the following probability distribution. Right? Probability distribution is given. Table kottidane. So I will write the table. X, P of X. Right? X value is 4, 5, 6, 7, 8, 9. P of X is given. P of X value is 1 by 12, 1 by 12, 1 by 4, right? 1 by 4, 1 by 6, 1 by 6, where G of X equals 2x minus 1. G of X equals 2x minus 1. Find the expectation. Find the expectation of earnings. Right? It is somewhat different. ಕತೆ ಕೊಟ್ಟಿದ್ದಾನೆ ಅಷ್ಟೇನೆ. ಮತ್ತಿನ್ನೇನು ಇಲ್ಲ, ಸೇಮ್ ಮೆಥಡ್. ಅವಾಗಲೇ ಏನ್ ಮಾಡಿದ್ವಿ ಅದೇ, ಬೇರೆ ಏನೇನು ಇಲ್ಲ ನೋಡಿ. ಟೇಬಲ್ ಕೊಟ್ಟಿದ್ದಾನೆ, ಜಿ ಆಫ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಷ್ಟೇ. ನಮಗೆ ಬೇಕಾಗಿರೋದು ಅಷ್ಟೇ ತಾನೆ, ಟೇಬಲ್ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ. ಅದನ್ನ ಆದ್ರೂ ಒಂದ್ಸಲಿ ಕತೆ ಓದ್ಬಿಡ್ತೀನಿ ನೋಡಿ. ಸಪೋಸ್ ದಟ್ ನಂಬರ್ ಆಫ್ ಕಾರ್ಸ್ ಪಾಸ್ ಥ್ರೂ ಎ ಕಾರ್ ವಾಶ್. ಒಂದು ವಾಷಿಂಗ್ ಸೆಂಟರ್ ಇದೆ, ಅಲ್ಲಿ ನಂಬರ್ ಆಫ್ ಕಾರ್ಸ್ ಹೋಗ್ತಾ ಇದೆ. ಎಲ್ಲಿಂದ? ಬಿಟ್ವೀನ್ 4 to 5 PM. 4 ರಿಂದ 5 ಗಂಟೆ ಒಳಗಡೆ ನಂಬರ್ ಆಫ್ ಕಾರ್ಸ್ ಹೋಗ್ತಾ ಇದೆ. ನಿಮ್ಮ ಕೆಲಸ ಏನು ಅಂದ್ರೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ, ಫೈಂಡ್ ದ ಎಕ್ಸ್ಪೆಕ್ಟೇಷನ್. ಏನ್ ದಿ ಎಕ್ಸ್ಪೆಕ್ಟೇಷನ್ ಅಂದ್ರೆ, ಎಕ್ಸ್ಪೆಕ್ಟೇಷನ್ ನಥಿಂಗ್ ಬಟ್ ಮೀನ್. ಮೀನ್ ಅಂದ್ರೂ ಒಂದೇ, ಎಕ್ಸ್ಪೆಕ್ಟೇಷನ್ ಅಂದ್ರೂ ಒಂದೇ. ರೈಟ್? ಸೊ ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ, ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸಿಂಪಲ್ ಅಲ್ವಾ? ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ ನೋಡಿ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ, ಮೀನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾನೆ. ಮತ್ತೆ ಅದೇ ಕತೆ ಅಲ್ವಾ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ ಅದೇ ತರನೇ. ಫಾರ್ಮುಲಾ ಹಾಕಿರಾಯ್ತು, ಸಬ್ಸ್ಟಿಟ್ಯೂಟ್ ಮಾಡಿರಾಯ್ತು. ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನು? ಮೀನ್ ಅಂತ ನೆನ್ಪಿಟ್ಕೊಳ್ಳಿ. ಏನ್ ಕೇಳಿದ ನೋಡಿ, ಫೈಂಡ್ ದ ಎಕ್ಸ್ಪೆಕ್ಟೇಷನ್ ಅಂತ ಕೇಳಿದ. ಸೊ ಯಾರು ಜಾಯಿನ್ ಆಗಿದಾರ ಲೇಟ್ ಆಗಿ, ಕರೆಕ್ಟ್ ಆಗಿ ಗಮನಿಸಿ. ಒಂದ್ ಟೇಬಲ್ ಕೊಟ್ಟಿದ್ದಾನೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ ನೋಡಿ, 2x minus 1. ಏನ್ ಕೇಳ್ತಾ ಇದ್ದಾನೆ? ಫೈಂಡ್ ದ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಮೀನ್ಸ್ ಮೀನ್. ಮೀನ್ ಅಂದ್ರೂ ಒಂದೇ, ಎಕ್ಸ್ಪೆಕ್ಟೇಷನ್. ರೈಟ್? ಹಾಗಾದ್ರೆ ಪ್ರಾಬ್ಲಮ್ ಬರ್ಕೋತೀರಾ? ಕತೆ ಏನು ತಲೆ ಕೆಡ್ಸ್ಕೊಬೇಡಿ. ಕತೆ ಅವ್ನು ಏನಾರು ಕೊಡ್ಲಿ, ಟೇಬಲ್ ಇದೆಯಾ ನೋಡ್ಕೊಳ್ಳಿ, ಜಿ ಆಫ್ ಎಕ್ಸ್ ಕೊಟ್ಟಿದಾನ ನೋಡ್ಕೊಳ್ಳಿ. ಇಲ್ಲಿ ಏನ್ ಕೇಳಿದಾನ ನೋಡಿ, ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಅಂದ್ರೆ ಮೀನ್.
ಓಕೆ, ನಾವು ಅಬ್ಸರ್ವ್ ಮಾಡಿ, ನಾನು ಈ ಪ್ರಾಬ್ಲಮ್ ನ ರಬ್ ಮಾಡಿ ಇದೇ ಪ್ರಾಬ್ಲಮ್ ಸ್ವಲ್ಪ ಮೇಲ್ ಬರ್ಕೋತೀನಿ, ಯಾಕೆಂದ್ರೆ ಕೆಳಗಡೆ ನಿಮಗೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದೀನಿ, ಇದೇ ಪ್ರಾಬ್ಲಮ್ ಟೇಬಲ್ ನ ಮೇಲ್ ಬರ್ಕೋತಾ ಇದ್ದೀನಿ ಅಷ್ಟೇ. ರೈಟ್, ಜಿ ಆಫ್ ಎಕ್ಸ್ ಬರ್ಕೊಂಡಿದ್ದೀರಾ, 2x - 1. So g of x is given. g of x ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 2x - 1. ಅದನ್ನು ಬರ್ಕೊಂಡ್ಬಿಡೋಣ. ಓಕೆ, now you observe carefully table. X is ranging from where to where? X is ranging from 4 to 9. ಆ ಫಾರ್ಮುಲಾ ಹೆಂಗ್ ಬರೀಬೇಕು ನೋಡಿ, ಫಾರ್ಮುಲಾ ಆಫ್ ಮೀನ್. ಮೀನಿಂಗ್ ಏನಂತ ಕರಿತೀವ, ಮ್ಯೂ ಅಂತ ಕರಿತೀವಿ, ಅಥವಾ ಏನಂತ ಕರಿಬಹುದು, ಎಕ್ಸ್ಪೆಕ್ಟೇಷನ್ ಅಂತಾನೆ ಕರಿತೀವಿ. ಬಿಕಾಸ್ ಫಾರ್ಮುಲಾ ಏನೋ, ಸಮ್ಮೇಷನ್ ಆಫ್, ರೈಟ್? x ತಗೋಬೇಕು. x is ranging from 4 to 9. ಡಿಯರ್ ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. x ವ್ಯಾಲ್ಯೂ ನೋಡ್ಬೇಕು, ಎಲ್ಲಿಂದ ಎಲ್ಲಿ ತನಕ ರೇಂಜ್ ಆಗಿದೆ, 4 to 9. ನೆಕ್ಸ್ಟ್, g of x ಕೊಟ್ಟಿದಾನಲ್ವಾ, ಫಾರ್ಮುಲಾ ಏನಾಗುತ್ತೆ, g of x into ಮುಗೀತಲ್ವಾ. g of x ಕೊಟ್ಟಾಗಿದೆ ಅಲ್ವಾ ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. x ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ರೇಂಜ್ ಆಗ್ತಿದೆ, 4 to 9 ಅಲ್ವಾ. ಈಗ ಕರೆಕ್ಟ್ ನೋಡಿ, x ಗೆ ಏನ್ ಮಾಡಿ, 4 ಹಾಕಿ ನೋಡಿ, ಇಲ್ಲೂ 4 ಹಾಕ್ಬೇಕು, ಇಲ್ಲೂ 4 ಹಾಕ್ಬೇಕು. ಪ್ಲಸ್ x ಗೆ ಏನ್ ಮಾಡಿ, ಆಮೇಲೆ 5 ಹಾಕಿ, ಇಲ್ಲೂ 5 ಹಾಕ್ಬೇಕು, ಇಲ್ಲೂ 5 ಹಾಕ್ಬೇಕು, ಅಂದ್ರೆ 2x - 1. x ಗೆ ಏನ್ ಮಾಡಿ, 6 ಹಾಕಿ, 7, 8, 9 ಎಲ್ಲಿ ತನಕ ರೇಂಜ್ ಆಗ್ಬೇಕು, 4 ಇಂದ 9 ತನಕ ರೇಂಜ್ ಆಗ್ಬೇಕು. ಓಕೆ, ಈಗ ನೆಕ್ಸ್ಟ್ ನೋಡಿ, summation of x is ranging from 4 to 9, ಕರೆಕ್ಟ್? 4 ರಿಂದ 9 ಅಲ್ವಾ ನೋಡಿ. g of x ಅಂದ್ರೆ ಏನು, 2x - 1 ಬರ್ಕೊಳ್ಳೋಣ ಇಲ್ಲಿ. 2x g of x into p of x ಹಾಗೆ ಬರ್ಕೊಳ್ಳಿ. ಗೊತ್ತಾಗ್ತಿದ್ಯಾ ನೋಡಿ, g of x ಅವನೇ ಕೊಟ್ಟಿದ್ದಾನಲ್ವಾ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, p of x ಹಾಗೆ ಬರ್ಕೊಳ್ಳಿ. ಈಗ ಏನ್ ಮಾಡ್ಬೇಕು, ಸಮ್ಮೇಷನ್ ರಿಮೂವ್ ಮಾಡ್ತಾ ಹೋಗ್ಬೇಕು. ಸಮ್ಮೇಷನ್ ರಿಮೂವ್ ಅಂದ್ರೆ ಏನು, x ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಓಕೆ, ಈಗ ನೋಡಿ, x ವ್ಯಾಲ್ಯೂ ಎಲ್ಲಿಂದ ಶುರುವಾಗುತ್ತೆ, 4 ಅಲ್ವಾ, ಸಬ್ಸ್ಟಿಟ್ಯೂಟ್ ಮಾಡೋಣ. ಕರೆಕ್ಟ್ ನೋಡಿ, 2 into x ಅಂದ್ರೆ ಏನಪ್ಪಾ, 4 ಅಲ್ವಾ, -1 ನೋಡಿ, x ಫಸ್ಟ್ ಇಂದ ಎಲ್ಲಿಂದ ಶುರು ಆಗ್ಬೇಕು, 4 ಇಂದ ಶುರು ಆಗ್ಬೇಕು. 2 into 4 - 1 into p of 4 ಅಲ್ವಾ, x ವ್ಯಾಲ್ಯೂ ಏನು, 4 ಪ್ಲಸ್ ನೋಡಿ, ಹೋಲ್ ಈಕ್ವೇಶನ್ ಅಲ್ಲಿ x ಗೆ 4 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಲ್ವಾ ನೋಡಿ, ಇಲ್ಲೂ 4 ಹಾಕಿದೆ, ಇಲ್ಲೂ 4 ಮುಗೀತು, ಬಿಟ್ಬಿಡಿ ಅದು. ಈಗ ಏನ್ ಮಾಡ್ಬೇಕು, x ಗೆ 5 ಹಾಕ್ಬೇಕು. ಯಾವ್ದಕ್ಕೆ, ಇದೇ ಈಕ್ವೇಶನ್, ರೈಟ್? ನೋಡೋಣ. ಸೊ 2 into 5 - 1 into p of 5 ಪ್ಲಸ್ ಹೋಲ್ ಈಕ್ವೇಶನ್ ಗೆ ಏನ್ ಮಾಡಿದೆ, 5 ಹಾಕಿದೆ ಅಲ್ವಾ. ಈಗ ಏನ್ ಮಾಡೋಣ, 6 ಹಾಕೋಣವಾ ಹೋಲ್ ಈಕ್ವೇಶನ್ ಗೆ. 2 into 6 - 1 into p of 6. x 6 ಹಾಕಿದೆ ಅಲ್ವಾ. ಈಗ ಏನ್ ಮಾಡೋಣ, x 7 ಹಾಕೋಣವಾ. ಇದಿಷ್ಟಕ್ಕೂ 7 ಹಾಕ್ಬೇಕು. ಓಕೆ ನೋಡಿ, 2 into 7 - 1 into p of 7 plus x 7 ಹಾಕಿದೆ ಅಲ್ವಾ. ಈಗ ಏನ್ ಮಾಡೋಣ, x 8 ಹಾಕೋಣವಾ. ಇದಿಷ್ಟಕ್ಕೂ 2 into 8 - 1 into p of 8 plus ನೆಕ್ಸ್ಟ್ ಈಗ x ಗೆ ಏನ್ ಮಾಡೋಣ, 9 ಹಾಕೋಣವಾ. ಇದಿಷ್ಟಕ್ಕೂ 9 ಹಾಕ್ಬೇಕು x ಗೆ, ರೈಟ್? ಸೊ ನೋಡಿ, 2 into 9 - 1 into p of 9. ಸಿಂಪಲ್ ಅಲ್ವಾ, ರೈಟ್? ಇಲ್ಲಿ ಏನ್ ಮಾಡಿದೆ ನಾನು ಹೇಳಿ, ಇದಿಷ್ಟಕ್ಕೂ x ಗೆ ಫಸ್ಟ್ ಏನ್ ಮಾಡಿದೆ,
4 ಹಾಕೊಂಡೆ 5 6 7 8 9 ಓಕೆ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣವಾ 2 4s are 8 8 minus 1 is 7 into 2 4s are 8 minus 1 into 7 p4 values p4 ಅಂದ್ರೆ ಎಷ್ಟು 1 by 12 ನೋಡಿ ನನ್ನ ಕೈ ಬೆರಳು ಗಮನಿಸಿ p4 ಅಂದ್ರೆ 1 by 12 plus 2 5s are 10 10 minus 1 is 9 9 into p5 ಅಂದ್ರೆ ಏನು p5 ಅಂದ್ರೆ 1 by 12 plus next 2 6 are 12 12 minus 1 is 11 11 minus 11 into p of 6 ಅಂದ್ರೆ 1 by 4 plus right next ಇದಕ್ಕೆ ಬನ್ನಿ 2 7s are 14 minus 1 13 13 into p7 is 1 by 4 plus right next 2 8s are 16 16 minus 1 15 15 into p of 8 is 1 by 6 plus next 9 2s are 18 18 minus 1 17 17 into p of 9 is 1 by 6 right ಫಸ್ಟ್ ಗೆ ಏನ್ ಮಾಡಿದೆ ಇದಿಷ್ಟು ಈಕ್ವೇಶನ್ ಗೆ x ಗೆ 4 ಹಾಕಿ x ಗೆ ಇಲ್ಲಿ 4 ಹಾಕಿ ಇಲ್ಲಿ 4 ಹಾಕಿ ನೆಕ್ಸ್ಟ್ ಏನ್ ಮಾಡಿ x ಗೆ 5 ಹಾಕಿ ಇಲ್ಲೂ 5 ಇಲ್ಲೂ 5 ನೆಕ್ಸ್ಟ್ 6 7 ಎಲ್ಲಿ ತನಕ 9 ತನಕ ನೋಡಿ 4 ಇಂದ 9 ತನಕ ಸಿಂಪ್ಲಿಫೈ ಮಾಡೋಣ ಇದನ್ನ ಸಿಂಪ್ಲಿಫೈ ಮಾಡಿ ಏನ್ ಸಿಗುತ್ತೆ ನೋಡೋಣ right simplify this what you will get 7 by 12 7 by 12 ಆಯ್ತಲ್ವಾ plus 9 by 12 plus 11 by 4 plus 13 by 4 plus 15 by 6 plus 17 by 6. Right? Simple agide nodi. 7 by 12 plus 9 by 12 plus 11 by 4 plus 13 by 4, 15 by 6, 17 by 6. Next, observe here. What is the LCM of this? ಇಷ್ಟರಲ್ಲಿ LCM ಯಾವ್ದಾಗುತ್ತೆ 12 ಅಲ್ವಾ LCM ಯಾವುದು ಜಾಸ್ತಿ ಇರುತ್ತೋ ಅದೇ LCM ಆಗುತ್ತೆ ರೈಟ್ ಸೊ 12 ನ LCM ತಗೊಳ್ಳೋಣ ರೈಟ್ now 12 ones are 12 1 sevens are 7 plus 12 ones are 12 1 nines are 9 plus 4 threes are 12 3 11s are 33 plus 4 threes are 12 3 13s are 52 39 right next 6 2s are 12 15 2s are 30 plus 6 2s are 12 17 2s are 34 LCM ತೆಗೆದು ಗೊತ್ತಿದೆ ಅಲ್ವಾ ನಿಮಗೆ ಸೊ ಡಿನಾಮಿನೇಟರ್ ನೋಡ್ಕೊಳ್ಳಿ ಯಾವುದು ಜಾಸ್ತಿ ಇದೆ 12 ಇದೆ 12 ರೈಟ್ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡಿ ಇದಿಷ್ಟು ಆಡ್ ಮಾಡಿ ಎಷ್ಟು ಬರುತ್ತೆ ಸೊ ಯು ವಿಲ್ ಗೆಟ್ ಇದಿಷ್ಟು ಆಡ್ ಮಾಡಿ ಎಷ್ಟು ಬರುತ್ತೆ ನೋಡಿ ಎಷ್ಟು ಬರುತ್ತೆ ಅಂತ ಪಿಂಗ್ ಮಾಡಿ ಇದಿಷ್ಟು ಆಡ್ ಮಾಡಿ ನಾನು ಆಡ್ ಮಾಡಿಲ್ಲ
ಎಷ್ಟು ಬರುತ್ತೆ ಆಡ್ ಮಾಡಿ, ನ್ಯೂಮರೇಟರ್ ಆಡ್ ಮಾಡಿ ಹೇಳಿ ಎಷ್ಟು ಬರುತ್ತೆ, ಯಾರಾದ್ರೂ ಪಿಂಗ್ ಮಾಡಿ. ಫೈನಲ್ ವ್ಯಾಲ್ಯೂ ಇಸ್ 12.6 ಬರುತ್ತೆ. mu value is 12.6. So 152 ಬರುತ್ತೆ ನೋಡಿ, ನ್ಯೂಮರೇಟರ್ ಆಡ್ ಮಾಡಿ 152/12 ಆಗುತ್ತೆ. 152/12 is 12.6. ನೋಟ್ 24 ಆಗಲ್ಲ, LCM ಚೆಕ್ ಮಾಡ್ಕೊಳ್ಳಿ. 12 ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. LCM 24 ಆಗಲ್ಲ, ಕರೆಕ್ಟ್ ಆಗಿ ನೋಡಿ. 12.6 12 is a LCM, ಚೆಕ್ ಮಾಡ್ಕೊಳ್ಳಿ. Dear students, 12 ಆಗುತ್ತೆ LCM, ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. 12.6 is an answer. So 24 ಬರುತ್ತಾ LCM, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಒಂದ್ಸಲಿ, ಆಮೇಲೆ ನೋಡೋಣ. ರೈಟ್, ನನ್ನ ಪ್ರಕಾರ 12 LCM, 12 LCM ಆಗುತ್ತೆ, 24 ಅಲ್ಲ. ಯಾವ್ದು ಜಾಸ್ತಿ ಇದೆಯೋ ಅದೇ LCM ಇರುತ್ತೆ ಯೂಶುವಲ್ ಆಗಿ. ರೈಟ್, ಸೊ 12 is a LCM. So new value is 12.6. So now I will give the variance as an assignment. Variance ನೀವು ಮಾಡಿ. ಫಾರ್ಮುಲಾ ಗೊತ್ತಿದೆ ಅಲ್ವಾ ವೇರಿಯನ್ಸ್ ದು? ವೇರಿಯನ್ಸ್ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇನೆ. ವೇರಿಯನ್ಸ್ ಫಾರ್ಮುಲಾ ಇಸ್ ವಾಟ್? ಮ್ಯೂ ಮೈನಸ್, ರೈಟ್, ಎಕ್ಸ್ ಜಿ ಆಫ್ ಎಕ್ಸ್ ಮೈನಸ್ ಮ್ಯೂ ಹೋಲ್ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್. ರೈಟ್, ಈ ಫಾರ್ಮುಲಾ ಹಾಕಿ ಮ್ಯೂ ವ್ಯಾಲ್ಯೂ ಗೊತ್ತಿದೆ ಅಲ್ವಾ? 12.6 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈ ಮ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 12.6. ಜಿ ಆಫ್ ಎಕ್ಸ್ ಅವನೇ ಕೊಟ್ಟಿದಾನಲ್ವಾ, 2x minus 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. P of x, x is ranging from 0 to 4 to 9, right? X is ranging from 4 to 9. Table ನೋಡಿ ಗೊತ್ತಾಗುತ್ತೆ. ಸೊ ವೇರಿಯನ್ಸ್ ಪಾರ್ಟ್ ನೀವು ಮಾಡ್ತೀರಾ, ಅಸೈನ್ಮೆಂಟ್ ಮಾಡಿ, ಅಸೈನ್ಮೆಂಟ್ ಕಳಿಸ್ಕೊಡಿ. ಇನ್ನೂ ಕೆಲವರು ಅಸೈನ್ಮೆಂಟ್ ನನಗೆ ಕಳಿಸ್ಕೊಟ್ಟಿಲ್ಲ, ರೈಟ್, ಟ್ರೈ ಮಾಡಿ. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಅಪಾರ್ಟ್ ಫ್ರಮ್ ದಟ್ ಐ ವೋಂಟ್ ಟೆಲ್. ಪ್ರತಿ ಸಲ ಫೋರ್ಸ್ ಮಾಡೋದು ತಪ್ಪಾಗತ್ತೆ, ರೈಟ್. ನಿಮಗೂ ಕಿರಿಕಿರಿ ಅನ್ಸುತ್ತೆ, ನನಗೂ ಒಂಥರ ಅನ್ಸುತ್ತೆ, ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ದೀನೋ ಅಂತ ಅನ್ಸುತ್ತೆ, ರೈಟ್. ಹಾಗಾಗಿ ನೀವೇ ಮಾಡಿ ಕಳಿಸಿ, ನಾನು ಮತ್ತೇನು ಹೇಳಕ್ ಹೋಗಲ್ಲ, ರೈಟ್. ಟೈಮ್ ಇದ್ದಾಗ ಕೆಲವು ಸಲ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಅದನ್ನ ರೆಕ್ಟಿಫೈ ಮಾಡ್ಕೊಳ್ರಿ. ಆದ್ಮೇಲೆ ನೆಟ್ವರ್ಕ್ ಇರೋ ಕಡೆ ಬಂದು ಮಾಡಿ, ರೈಟ್. 1-2 ದಿನ ಡಿಲೇ ಆದ್ರೂ ಪರವಾಗಿಲ್ಲ, ಕಳಿಸ್ಕೊಡಿ. ಎಲ್ಲ ಸರಿ ಇದ್ದವರು ಇವತ್ತೇ ಮಾಡಿ, ಒಂದೇ ಪ್ರಾಬ್ಲಮ್, ಅದು ಬರೀ ವೇರಿಯನ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದೀನಿ. ಇದೇ ಪ್ರಾಬ್ಲಮ್, ಫೈಂಡ್ ದ ವೇರಿಯನ್ಸ್. ನ್ಯೂ ವ್ಯಾಲ್ಯೂ ಇಸ್ 12.6. ರೈಟ್, ಯಾಕೆ ಇನ್ನೂ ಕೆಲವರು ಕಳಿಸ್ಕೊಡ್ತಾ ಇಲ್ಲ ಅಸೈನ್ಮೆಂಟ್ ನಂಗೆ ಗೊತ್ತಾಗ್ತಿಲ್ಲ ಏನಕ್ಕೆ ಅಂತ, ಬಟ್ ಅಷ್ಟು ಮಾತ್ರ ಹೇಳಬಲ್ಲೆ. ಸೊ ಐ ಟೋಲ್ಡ್ ಎವ್ರಿಥಿಂಗ್ ಮೈ ಸೈಡ್. ರಿಮೈನಿಂಗ್ ಐ ಲೆಫ್ಟ್ ಟು ಯು ಪೀಪಲ್. ಆನ್ಲೈನ್ ಕ್ಲಾಸ್ ತುಂಬಾ ಬೋರ್ ಅನ್ಸುತ್ತೆ ಸಹಜವಾಗಿ, ಆದ್ರೆ ಪೇಷನ್ಸ್ ಕಳ್ಕೋಬೇಡಿ. ಅನಿವಾರ್ಯ ಆಗಿದೆ ಈಗ, ನಮಿಗೂ ಅನಿವಾರ್ಯ, ನಿಮಿಗೂ ಅನಿವಾರ್ಯ ಆಗಿದೆ, ರೈಟ್. ಸೊ ಅನಿವಾರ್ಯತೆ ಇದ್ದಾಗ ಆದಷ್ಟು ಕುತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಫಸ್ಟ್ ಸೆಷನ್ ಅಲ್ಲಿ 25 ಇದ್ರಿ, 26 ಇತ್ತು, 23 ಆಯ್ತು ಸೆಕೆಂಡ್ ಸೆಷನ್. ಆಮೇಲೆ ನನಗೆ ಯಾರೋ ಹೇಳ್ಕೊಡ್ತಾರೆ, ಆಮೇಲೆ ನನಗೆ ಯಾರೋ ನನ್ನ ಫ್ರೆಂಡ್ಸ್ ಕೈ ಹಿಡಿತಾರೆ, ಅದೆಲ್ಲ ಸುಳ್ಳು. ಎಲ್ಲೋ ಜಸ್ಟ್ ಹೆಲ್ಪ್ ಮಾಡ್ಬೋದು ಅಷ್ಟೇ, ಫುಲ್ ನಿಮಗೆ ಟೀಚ್ ಮಾಡಲ್ಲ, ರೈಟ್. ಸೊ ಹಂಗಾಗಿ ಕ್ಲಾಸಸ್ ಮಿಸ್ ಮಾಡಬೇಡಿ. ಸೆಕೆಂಡ್ ಸೆಷನ್ ಮಿಸ್ ಮಾಡ್ತಿದ್ದೀರಾ ಕೆಲವರು, ಗೊತ್ತಾಗತ್ತೆ ಯಾರು ಅಂತ. ಬಟ್ ನಾನೇನು ಹೇಳಕ್ ಹೋಗಲ್ಲ, ನಿಮ್ಗೆ ಆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಭಾವಿಸ್ತೀನಿ. PGಗೆ ಬಂದಿದ್ದೀರಾ, ರೈಟ್. ಅಸೈನ್ಮೆಂಟ್ ಅನ್ನು ಸೀರಿಯಸ್ ಆಗಿ ತಗೊಳ್ಳಿ. ಫೈಂಡ್ ದ ವೇರಿಯನ್ಸ್ ಅಂಡ್ ಸೆಂಡ್ ಮೀ ಟುಡೇ ಆಸ್ ಪಾಸಿಬಲ್. ಇಫ್ ಇಟ್ ಇಸ್ ನಾಟ್, ಅಟ್ ಲೀಸ್ಟ್ ಟುಮಾರೋ. ಓಕೆ, ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಏನ್ ಮಾಡಿದೆ ಅಂತ ಜಸ್ಟ್ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಈ ಈಕ್ವೇಶನ್ ನೋಡಿ, ಪ್ರತಿ ಈಕ್ವೇಶನ್ಗೂ ಎಕ್ಸ್ ಏನ್ ಮಾಡಿದೆ, 4 ಹಾಕಿದೆ. ಫಸ್ಟ್ ಎಕ್ಸ್ ಗೆ 4 ಹಾಕೊಂಡೆ. ನೆಕ್ಸ್ಟ್ ಏನ್ ಮಾಡಿದೆ, ಅದೇ ಈಕ್ವೇಶನ್ ಗೆ ಎಕ್ಸ್ ಗೆ 5 ಹಾಕಿದೆ. ಮತ್ ಅದೇ ಈಕ್ವೇಶನ್ ಗೆ ಎಕ್ಸ್ ಗೆ 6 ಹಾಕಿದೆ. ಮತ್ ಅದೇ ಈಕ್ವೇಶನ್ ಗೆ ಎಕ್ಸ್ ಗೆ 7 ಹಾಕಿದೆ. ಮತ್ ಅದೇ ಈಕ್ವೇಶನ್ ಗೆ ಎಕ್ಸ್ ಗೆ 8 ಹಾಕಿದೆ. ಮತ್ ಅದೇ ಈಕ್ವೇಶನ್ ಗೆ ಎಕ್ಸ್ ಗೆ 9. ಸಿಂಪ್ಲಿಫೈ ಮಾಡ್ಕೊಂಡೆ ಅಷ್ಟೇ.
ಪಿ ಆಫ್ 0 ಅಂದ್ರೆ ಏನ್ ವ್ಯಾಲ್ಯೂ? ಪಿ ಆಫ್ 0, ಪಿ ಆಫ್ 4 ಅಂದ್ರೆ 1/12. ನೋಡಿ, ಪಿ ಆಫ್ 4 ಇದೆ ಅಲ್ವಾ, ಅದರ ವ್ಯಾಲ್ಯೂ 1/12 ಪ್ಲಸ್ ಪಿ ಆಫ್ 5 ಇದೆ ಅಲ್ವಾ, ಪಿ ಆಫ್ 5 ವ್ಯಾಲ್ಯೂ ಇಸ್ 1/12. ನೆಕ್ಸ್ಟ್ ಪಿ ಆಫ್ 6 ಇದೆ ಅಲ್ವಾ, ಅದರ ವ್ಯಾಲ್ಯೂ 1/12. ದಿಸ್ ಇಸ್ ದ ವೇ ಟು ಸಬ್ಸ್ಟಿಟ್ಯೂಟ್. ಟೇಬಲ್ ನೋಡಿ ಗೊತ್ತಾಗುತ್ತೆ ನಿಮಗೆ ಪಿ ಆಫ್ 0, ಪಿ ಆಫ್ 1 ಏನ್ ಕೊಟ್ಟಿದ್ದಾನೆ ಅಂತ. ಫಸ್ಟ್ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ರೇಂಜ್ ಆಗಿದೆ ನೋಡ್ಕೊಳ್ಳಿ. ಎಲ್ಲಿಂದ ಶುರುವಾಗಿದೆ? 0 ಇಂದ 3 ಇದೆಯಾ, 4 ಇಂದ 9 ಇದೆಯಾ, ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ ಫಸ್ಟ್. ಅದ್ರ ಪ್ರಕಾರ ಸಮ್ಮೇಶನ್ ಹಾಕಿ. ಫಾರ್ ಎಕ್ಸಾಂಪಲ್, ಎಕ್ಸ್ ವ್ಯಾಲ್ಯೂ ರೇಂಜಿಂಗ್ ಫ್ರಮ್ 0 to 9 ಇತ್ತು ಅಂತ ತಿಳ್ಕೊಳ್ಳಿ. ಎಕ್ಸ್ ಈಕ್ವಲ್ 0 to 9. ಸಪೋಸ್ ಎಕ್ಸ್ ವ್ಯಾಲ್ಯೂ 4 to 8 ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ಎಕ್ಸ್ ಈಕ್ವಲ್ಸ್ 4 to 8. ರೈಟ್? ಸ್ಫೂರ್ತಿ LCM 24 ಅಂತ ಹೇಳ್ತಿದ್ದಾರೆ, ಚೆಕ್ ಮಾಡಿ ಒಂದ್ಸಲಿ. 12.6 ಅಂತೂ ಆನ್ಸರ್ ಬಂದೇ ಬರುತ್ತೆ ನಿಮಗೆ. 12.6 ಕರೆಕ್ಟ್ ಇದೆ. ಸೊ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಿ ಕಳಿಸ್ಕೊಡಿ. ರೈಟ್? ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಟುಡೇ. Right? P of 4 value is 1/12. P of 5 value is 1/12. P of 6 value is 1/4. Okay, thank you so much. I hope you understood. So find the variance of the same problem. Right? So variance formula ಬರ್ಬಿಡ್ತೀನಿ ನೋಡಿ. Variance also can be written as sigma square. Right? So summation of table ನೋಡಿ. X is ranging from 0 to x is 4 to 9 ಅಲ್ವಾ? X is ranging from 4 to 9. Table ನೋಡಿ ಗೊತ್ತಾಗುತ್ತೆ. X value ನೋಡಿ 0 to 4 to 9 ಇದೆ ಅಲ್ವಾ? Next, g of x minus mu whole square into p of x. This is the formula for finding variance alva. Next, variance equals sigma square equals summation ಹಾಗೆ ಹಾಕೊಳ್ಳಿ. x equals 4 to 9. g of x ಅವನೇ ಕೊಟ್ಟಿದ್ದಾನಲ್ವಾ, ಎಷ್ಟಿದೆ? 2x minus 1 ಅಲ್ವಾ? ನೋಡಿ, g of x ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 2x minus mu ಅಂದ್ರೆ ಎಷ್ಟು? 2.5 ಅಲ್ವಾ? 12.6 whole square into p of x ಹಾಗೆ ಬರ್ಕೊಳ್ಳಿ. ಓಕೆ, ಈಗ ಏನ್ ಮಾಡಿ, x ಗೆ 4 ಹಾಕಿ. ಫಸ್ಟ್ x ಗೆ 4 ಹಾಕಿ, ಪ್ಲಸ್ ಮತ್ತೆ x ಗೆ 5 ಹಾಕಿ. ಇಲ್ಲೂ 5, ಇಲ್ಲೂ 5. ನೆಕ್ಸ್ಟ್ x ಗೆ 6 ಹಾಕಿ, ಇಲ್ಲೂ ಹಾಕಿ, ಇಲ್ಲೂ ಹಾಕಿ. ನೆಕ್ಸ್ಟ್ 7, ಇಲ್ಲೂ ಹಾಕಿ, ಇಲ್ಲೂ ಹಾಕಿ. 8, 9 ಹಾಕಿ ಸಿಂಪ್ಲಿಫೈ ಮಾಡಿ. ಓಕೆ, x is ranging from 4 to 9. ಫೋರ್ ಹಾಕಿ ಫಸ್ಟ್, ಇಷ್ಟಕ್ಕೂ 4 ಹಾಕ್ಬೇಕು. ಆಮೇಲೆ 5, 6, 7, 8, 9. ಸೊ ವೇರಿಯನ್ಸ್ ವ್ಯಾಲ್ಯೂ ಬರ್ಬಿಡ್ತೀನಿ ನೋಡಿ. ವೇರಿಯನ್ಸ್ ಎಷ್ಟು ಬರಬೇಕು ಅಂದ್ರೆ
ವೇರಿಯನ್ಸ್ ನೀವೇ ಕ್ಯಾಲ್ಕುಲೇಟ್ ಮಾಡಿ, ನಾನು ಮಾಡಿಲ್ಲ ಇಲ್ಲಿ, ರೈಟ್? ನೀವೇ ಕ್ಯಾಲ್ಕುಲೇಟ್ ಮಾಡಿ, ನಾ ಆಮೇಲೆ ಕಳಿಸ್ತೀನಿ ವಾಟ್ಸಪ್ ಅಲ್ಲಿ ವೇರಿಯನ್ಸ್ ವ್ಯಾಲ್ಯೂ ಎಷ್ಟು ಬರಬೇಕು ಅಂತ, ನೀವು ಟ್ರೈ ಮಾಡಿ ಕಳಿಸಿ. ಓಕೆ, ಸೊ ಐ ವಿಲ್ ಸೆಂಡ್ ದ ಫೈನಲ್ ವ್ಯಾಲ್ಯೂ ಆಫ್ ದಿಸ್ ವಯಾ ವಾಟ್ಸಪ್. $8.55